ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಬಿಪರ್ಜಾಯ್ ಚಂಡಮಾರುತ ಇನ್ನು ಬಿರುಗಾಳಿಯನ್ನು ಸೃಷ್ಟಿಸತಕ್ಕಂಥದ್ದು ಕೋಲಾಹಲ ಸೃಷ್ಟಿಯಾಗಿದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಈಗ ಏನು ಬರಗಾಲದ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ನಾನೀಗ ಬೆಳಗಾವಿ ತಾಲೂಕಿನ ಧಾಮ್ನೆ ಗ್ರಾಮದ ಬಳಿ ಇದ್ದೇನೆ. ಈ ಗ್ರಾಮದ ಲಕ್ಷ್ಮಣ್ ಬಾಳೆಕುಂದ್ರಿ ಅನ್ನೋರು ಸಸಿಗಾಗಿ, ಮಹಾದೇವ್ ಬಾಳೆಕುಂದ್ರಿ ಅವರು ಸಸಿಗಾಗಿ ಈಗ ಏನು ಭತ್ತವನ್ನು ಬಿತ್ತನೆ ಮಾಡಿದ್ದಾರೆ. ಆದರೆ ಬಿತ್ತನೆ ಮಾಡಿದಂಥ ಭತ್ತಕ್ಕೆ ಮಳೆ ಇಲ್ಲದ ಕಾರಣ ಅದು ಮೊಳಕೆ ಹೊಡೆದಿಲ್ಲ. ಹೀಗಾಗಿ ಟ್ಯಾಂಕರ್ ಮೂಲಕ ಅಂದರೆ ಏನು ಟ್ಯಾಂಕರ್ ಮೂಲಕ ನೀರನ್ನು ತಂದು ತಮ್ಮ ಜಮೀನಿನಲ್ಲಿ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಭತ್ತ ಮೊಳಕೆ ಹೊಡೆದ ನಂತರ ಸ್ವಲ್ಪ ಬೆಳೆದ ನಂತರ ಬಳಿಕ ಅದನ್ನು ಜಮೀನಲ್ಲಿ ನಾಟಿ ಮಾಡ್ತಾರೆ. 1 ಎಕರೆ ಜಮೀನಿಗಾಗಿ ಸುಮಾರು 12 ಕಿಲೋ ಭತ್ತವನ್ನು ಇಲ್ಲಿ ಒಂದು ಬೀಜಕ್ಕಾಗಿ ಈಗ ಬಿಟ್ಟಿರ್ತಕ್ಕಂಥದ್ದು. ಈ ಒಂದು ಭತ್ತ ಏನು ಮಳೆ 4 ದಿನಗಳಿಂದ ಕೂಡ ಮಳೆ ಆಗಿಲ್ಲ. ಹೀಗಾಗಿ ಭತ್ತ ಏನು ಮೊಳಕೆ ಹೊಡೆಯುವ ಸಾಧ್ಯತೆ ಕಡಿಮೆ ಇದೆ. ಹೀಗಾಗಿ ಟ್ಯಾಂಕರ್ನ ಮೊರೆ ಹೋಗಿರ್ತಕ್ಕಂಥದ್ದು. ಏನು ಎಳ್ಳೂರು, ಧಾಮ್ನೆ ಮತ್ತು ವಡಗಾವಿ ಭಾಗದಲ್ಲಿ ಅತಿ ಹೆಚ್ಚು ಇಂದ್ರಾಣಿ, ಬಾಸುಮತಿ ಸೇರಿದಂತೆ ಅನೇಕ ಭತ್ತವನ್ನು ಬೆಳೆಯಲಾಗುತ್ತೆ. ಆದರೆ ಈ ಬಾರಿ ರೈತರಿಗೆ ಒಂದು ಗಾಯದ ಮೇಲೆ ಬರೆಯನ್ನು ಎಳೆದಿರ್ತಕ್ಕಂಥದ್ದು. ಕಳೆದ 3 ವರ್ಷಗಳಿಂದ ಕೂಡ ಅತಿವೃಷ್ಟಿಯಿಂದ ಇಲ್ಲಿ ಭತ್ತ ನಷ್ಟವಾಗಿತ್ತು. ಆದರೆ ಈ ಬಾರಿ ಮಳೆ ಆಗದ ಹಿನ್ನೆಲೆಯಲ್ಲಿ ಈಗ ಭತ್ತ ಸಾಕಷ್ಟು ರೈತರಿಗೆ ಸಮಸ್ಯೆ ಉಂಟಾಗಿದೆ. ಹೀಗಾಗಿ ನೋಡ್ಬೋದು, ಏನು 4 ದಿನಗಳ ಹಿಂದೆ ಏನು ಭತ್ತ ಹಾಕಿದ್ದಾರೆ ಅದು ಹಾಗೆ ಉಳಿದಿರ್ತಕ್ಕಂಥದ್ದು. ಏನು ಮಳೆ ಇದ್ದರೆ ಅದು ಮೊಳಕೆ ಹೊಡೆದು ನಾಟಿಗೆ ಮುಂದೆ ಬರ್ತಿತ್ತು. ಆದರೆ ಇದು ಸದ್ಯ ಈಗ ಹಾಗೆ ಇರ್ತಕ್ಕಂಥದ್ದು. ಹೀಗಾಗಿ ಟ್ಯಾಂಕರ್ ಮೂಲಕ ನೀರನ್ನು ಹಾಯಿಸ್ತಾ ಇದ್ದಾರೆ. ರೈತರು ನಮ್ಮ ಜೊತೆಗಿದ್ದಾರೆ. ಬ್ರದರ್, ಎಷ್ಟು ನಾಟಿ ಮಾಡಿ ಎಷ್ಟು ಭತ್ತ ಹಾಕಿದ್ರಿ? ಇದರಲ್ಲಿ ಎಷ್ಟು ದಿನ ಆಯ್ತು? 4 ದಿನ ಆತ್ರಿ. 12 ಕಿಲೋ ಸೋನಮ್ ಭತ್ತ ಐತ್ರಿ. ಇದು 4 ದಿನ ಆತ್ರಿ. ಮಳೆ ಬಂದಿಲ್ಲ ಅಂದ್ರೆ ನಾವು ಟ್ಯಾಂಕರ್ಲೆ ನೀರು ಬಿಡತ್ತೀವ್ರಿ. ಈಗ ಸದ್ಯ ಎಷ್ಟು ಎಕರೆಗೆ ಆಗುತ್ತೆ ಇದು 1 ಎಕರೆಗೆ ಆಗ್ತೈತ್ರಿ. 1 ಎಕರೆ ಆಗ್ತೈತ್ರಿ. ಎಷ್ಟು ಟ್ಯಾಂಕರ್ ಬೇಕಾಗ್ಬೋದು ನಿಮ್ಗೆ ನೀರೇನು? ಈಗ ಸದ್ಯ 1 ಟ್ಯಾಂಕರ್ ಐತ್ರಿ. ಮತ್ತು ಮಳೆ ಬಂತಂದ್ರೆ ಚಲೋ ರೀ. ಇಲ್ಲ ಅಂದ್ರೆ ಮತ್ತೆ 4 ದಿವಸಲೇ ಮದ್ದು ಬಿಡ್ಬೇಕ್ರಿ 1 ಟ್ಯಾಂಕರ್. ಓಕೆ, ಟ್ಯಾಂಕರ್ ಮೂಲಕ ನೀರು ಬಿಡೋ ಉದ್ದೇಶ ಅಂದ್ರೆ ಮೊಳಕೆ ಹೊಡಿಲಿ ಅಂತ. ಹೌದ್ರಿ. ಅಂದ್ರೆ ನಾಟಿ ಮಾಡಕ್ ಬರ್ತದೆ. ಹೌದು, ನಾಟಿ ಒಳಗೆ ಬರ್ತೈತೆ ಸರ್. ಯಾವಾಗ ಬರ್ಬೇಕಿತ್ತು ಮಳೆ? ಏನು ಈಗ 15 ದಿವಸ ಲೇಟ್ ಆದ್ರಿ ಮಳೆ. ಯಾಕಂದ್ರೆ ಅದೇ ಜೂನ್ ಫಸ್ಟ್ ವೀಕ್ದಾಗ ಮಳೆ ಸ್ಟಾರ್ಟ್ ಆಗ್ತೈತ್ರಿ ಪ್ರತಿ ವರ್ಷ. ಈಗ ಲೇಟ್ ಆಗೈತ್ರಿ. ಚಾಲು ಕರ್ ಬಾರಿಕ್. ಇದು ಮತ್ತೊಬ್ಬರು ರೈತರು ನಮ್ಜಿದ್ದೀರಾ ಸರ್. ಈಗ ಈ ಭಾಗದಲ್ಲಿ ಎಷ್ಟು ಭತ್ತ ಬೆಳೀತಾರೆ ಮತ್ತು ಈ ಪರಿಸ್ಥಿತಿ ಹೇಗಿದೆ ಈ ಮಳೆ ಆಗದ ಕಾರಣಕ್ಕೆ? ಈ ಭಾಗದಲ್ಲಿ ನೋಡ್ರಿ, ಅನಗೋಳ, ಶಾಪುರ್, ವಡಗಾಂವ್, ಧಾಮ್ನೆ, ಎಳ್ಳೂರ್, ಈ ಮಜ್ಗಾಂವ್, ಮಚ್ಚೆ ಹಾಗೂ ಇತರ ಸುತ್ತಮುತ್ತ ಕೃಷಿ ಭೂಮಿನಲ್ಲಿ ಸಾವಿರಾರು ಎಕರೆ ಅದಾವ್ರಿ. ಯಾಕಂದ್ರೆ ಎಳ್ಳೂರು 1200 ಎಕರೆ, ಶಾಪುರ 800 ಎಕರೆ, ಇದು 1000 ಎಕರೆ ಐತಿ ಧಾಮ್ನೆ. ಅದು ಕೂಡ ಒಂದು 4000 ಎಕರೆ ಭೂಮಿ ಆಗ್ತೈತ್ರಿ. ಇದ್ರಾಗಲ್ಲಿ ಎಲ್ಲರಿಗಿಂತ 1 ನಂಬರ್ ಅಂದ್ರೆ ಬಾಸುಮತಿ ಬೆಳಿತಾರು. ಆಮೇಲೆ ಇಂದ್ರಾಯಣಿ, ಆಮೇಲೆ ಇದು ಸೈರಾಮ್, ಶುಭಾಂಗಿ ಅದೆಲ್ಲ ಬೆಳೆಸ್ತಾರೆ ಇರುತ್ತೆ. ಮತ್ತು ಈಗ ಹಾಂ, ಮಳೆ ಕೊರತೆ ಉಂಟಾಗಿದೆ. ಮಳೆ ಬರಲಿಲ್ಲ ಅಂತ ಕೇಸಿ ಎಲ್ಲ ನಮಗೆ ಬೆಳೆ ಎಲ್ಲ ಕೊರತೆ ನಾಡ್ತಾವ್ರಿ. ಮತ್ತು ಅದು ಒಬ್ಬೊಬ್ರು ಏನು ಮಾಡ್ತಾರೋ ಬಿತ್ತ ಮೇಲೆ ಒಬ್ಬರು ಏನು ಮಾಡ್ತಾರೆ, ನಾಟಿ ಮಾಡೋ ಸಲುವಾಗಿ ಹಿಂಗೆ ಮಾಡ್ತಾರೆ. ಯಾಕಂದ್ರೆ ಬಿತ್ತಿದವ್ರು ಭತ್ತ ಈಗ ಒಣಗಾತಿದ್ರಲ್ಲ, ಅವ್ರು ವಿಚಾರ ಮಾಡ್ಕೇಸಿ ಇವ್ರು ಮಾಡತ್ತಾರ ನಾಟಿ ಮಾಡಿ ಚಲೋಪ್ಪ ಅನ್ಕೇಸಿ ವಿಚಾರ ಮಾಡತ್ತಾರ ಮತ್ತು ನಾಟಿ ಮಾಡಿದ್ದಾರೆ. ಈಗ ಮತ್ತು 1 ತಾರೀಕಿನಿಂದ ಇವತ್ತಿನ ಮಟ್ಟ ಒಂದು ಹನಿನೂ ನೀರು ಮಳೆ ಬರಲಿಲ್ಲ. ಆದ್ರೆ ಎಲ್ಲ ಈಗ ಕೊಳತೋಗಿದ್ದಿ. ಇದು ಇನ್ನೂವರೆಗೆ ಗ್ಯಾರಂಟಿ ಇಲ್ರಿ ಮಳೆ ಬರ್ತೈತೇನಿಲ್ಲ. ಆದ್ರೆ ಇದು ಎಕ್ಸ್ಟ್ರಾನ ಡಬಲ್ ಖರ್ಚು ರೀ ಎಲ್ಲ. ಇದು ನಮ್ಗೆ ಇಲ್ಲರಿ. ಹವಾಮಾನ ವರದಿ ಹೇಳತೈತ್ರಿ ಜೂನ್ ಲಾಸ್ಟ್ ವಾರಕ್ಕೆ ಬರ್ತೈತಂತ. ಅದು ನಮ್ಗೆ ಏನು ಗ್ಯಾರಂಟಿ ಇಲ್ಲ. ಆಸೆ ಇಟ್ಕೊಂಡು ಆಸೆ ನೋಡ್ರಿ, ರೈತ ಆಸೆ ಮೇಲೆ ಈಗ ಜಮೀನೊಳಗೆ ಬೀಜ ಹಾಕ್ತಾನ್ರಲ್ಲ, ಆಸೆ ಒಳಗೆ ಹಾಕ್ತಾನ್ರಿ. ಆಸೆ ಇಟ್ಕೊಂಡ್ರೆ ನಾವು ಮಾಡ್ತೀವ್ರಿ ಎಲ್ಲ. ಇಷ್ಟು ರೈತ ಮುಖಂಡರ ಮಾತು ನೋಡ್ಬೋದು. ಒಂದು ಟ್ಯಾಂಕರ್ ಮೂಲಕ ಅಂದರೆ ಸುಮಾರು 500 ರಿಂದ 800 ರೂಪಾಯಿ ಖರ್ಚು ಮಾಡಿ ಒಂದು ಟ್ಯಾಂಕರ್ನ ತಂದು ತಮ್ಮ ಜಮೀನಿಗೆ ನೀರನ್ನು ಹಾಯಿಸ್ತಾ ಇದ್ದಾರೆ. ಸುಮಾರು ಮುಂದಿನ 3-4 ದಿನಗಳಲ್ಲಿ ಮಳೆ ಬಂದರೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಮತ್ತೆ ಟ್ಯಾಂಕರ್ ಮೊರೆಯನ್ನು ಹೋಗಬೇಕಾಗುತ್ತೆ. ಇದೇ ರೀತಿ ಮುಂಗಾರು ಏನು ವಿಳಂಬವಾದಲ್ಲಿ ರಾಜ್ಯದಲ್ಲಿ ಏನು ಭತ್ತ ಮತ್ತು ಇತರೆ ಬೆಳೆಗಳನ್ನು ಬೆಳೀತಾರೆ ಅವರಿಗೆ ಸಾಕಷ್ಟು ಸಮಸ್ಯೆ ಈಗಾಗಲೇ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲರೂ ಕೂಡ ಈಗ ಮಳೆರಾಯನ ಮೊರೆ ಇರುವಂಥ ಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಇನ್ನೂ 1 ವಾರಗಳ ಕಾಲ ಮಳೆ ಬರದೇ ಹೋದರೆ ಬೆಳಗಾವಿಯಲ್ಲಿ ಕುಡಿಯೋ ನೀರಿಗೂ ಕೂಡ ಸಾಕಷ್ಟು ಸಮಸ್ಯೆ ಎದುರಾಗಲಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ.